ಒಂದೇ ದೈವವು ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು. ಇದು ಸಾಯಿ ಮಂದಿರ ನೋಡಿ. ಇದು ಸಾಯಿ ಮಂದಿರ, ಹೊನಗನಹಳ್ಳಿ, ವಿಜಯಪುರದಿಂದ 15 ಕಿಲೋಮೀಟ್ರ್ ಅಂತರದಲ್ಲಿದೆ. ಬಾಗಲಕೋಟದಿಂದ 75 ಕಿಲೋಮೀಟ್ರ್ ಇದೆ. ಈಗ ತಮಗೆ ವಿಜಯಪುರ ರೋಡ್ ತೋರಿಸ್ತಾ ಇದ್ದೀನಿ ತಮಗೆ. ಇದು ನೋಡಿ, ಇದು ವಿಜಯಪುರ ರೋಡ್ ಅಂದರೆ ಮಂದಿರದ ಎಡಗಡೆ ವಿಜಯಪುರ ರೋಡ್ ಇದೆ ನೋಡಿದು. ಹೈವೇ ವಿಜಯಪುರ ಹೈವೇ ಇದು ಅಂದರೆ 15 ಕಿಲೋಮೀಟರ. ನಂತರ ಮಂದಿರದ ಬಲಗಡೆ ಇದು ಬಾಗಲಕೋಟೆ. ಇದು 70 ಕಿಲೋಮೀಟರ್ ಇದೆ ಮಂದಿರದಿಂದ. ನೋಡಿ, ಇದು ಕೊರೆಮ್ಮತಾಯಿ ದೇವಸ್ಥಾನ. ಇದು ಭಾಳ ಸುಕ್ಷೇತ್ರ. ಇದು ಮಂದಿರದ ಎಡಗಡೆ ಇದೆ ಕೊರೆಮ್ಮತಾಯಿ. ನಮಸ್ಕಾರ, ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ನಾನು IG ಕನ್ನೂರ್ ಅಂತ, IG ಕನ್ನೂರ್ ವ್ಲಾಗ್ಸಿಂದ ಇಲ್ಲಿ ಇವತ್ತು ಶೂಟಿಂಗ್ ಮಾಡ್ತಾಯಿದ್ದೀನಿ. ಇದು ಶಿರಡಿ ಸಾಯಿ ಟೆಂಪಲ್, ಹೊನಗನಹಳ್ಳಿ, ಬಾಗಲಕೋಟೆ ರಸ್ತೆ. ವಿಜಯಪುರದಿಂದ 15 ಕಿಲೋಮೀಟ್ರ್ ಇದೆ, ಬಾಗಲಕೋಟದಿಂದ 70 ಕಿಲೋಮೀಟ್ರ್ ಇದೆ. ಈಗಾಗಲೇ ನೀವು ಎಷ್ಟೋ ಸಲ ವೀಡಿಯೋದಲ್ಲಿ ಮಂದಿರದ ಶೂಟಿಂಗ್ ನೋಡಿದ್ದೀರಿ ತಾವು. ಈಗ ಏನಿದೆಯಪ್ಪ ಅಂದರೆ, ನನ್ನ ವ್ಲಾಗ್ ನೋಡಿದ ರೈತರು ಕೆಲವೊಬ್ಬರು ನನಗೆ ಕ್ವಶನ್ ಹಾಕಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ. ನೀವು ಬರೀ ಉಳಿದವ್ರದ್ದೇ ನೀವು ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಅಂತ ತೋರಿಸ್ತಾ ಇದ್ದೀರಿ. ನಿಮ್ಮ ತೋಟದಲ್ಲಿ ಹೇಗೆ ಮಾಡ್ತಾಯಿದ್ದೀರಿ ನಮಗೇನು ಗೊತ್ತಾಗುತ್ತೆ? ನೀವು ಬರೀ ಜನರದೇ ಸಾವಯವ ಕೃಷಿ ಮಾಡಬೇಕು, ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ತೋಟದಲ್ಲಿ ಏನು ಮಾಡ್ತಾಯಿದ್ದೀರಿ ಅದನ್ನು ನಮಗೆ ತೋರಿಸ್ರಿ ಅಂತೇಳಿ ಭಾಳ ಜನ ಮೆಸೇಜ್ ಹಾಕಿ ಕ್ವಶನ್ ಹಾಕಿದ್ದಾರೆ. ಅವ್ರ ಸಲುವಾಗಿ ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಈ ಮಂದಿರದ ಹಿಂದೆ ಮಂದಿರದ ತೋಟ ಇದೆ, ಅಂದರೆ 5 ಎಕರೆ ಇದೆ ನಮ್ಮಲ್ಲಿ. ಮಂದಿರ ತೋಟ, ಆ 5 ಎಕರೆದಲ್ಲಿ ಏನೇನು ಹಾಕಿದ್ದೀನಿ ನಾನು, ಯಾವ ಥರ ಸಾವಯವ ಮಾಡ್ತೀನಿ ಅನ್ನೋದು ತಮಗೆ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಮೊದಲು ಶ್ರೀ ಸಾಯಿ ದರ್ಶನ ಮಾಡೋಣ. ಸಾಯಿ ದರ್ಶನ ಮಾಡಿ ನಂತರ ನಿಮಗೆ ಹಿಂದುಗಡೆ ಹೊಲದಲ್ಲಿ, ತೋಟದಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ನೋಡಿ, ಇದು ಸಾಯಿ ಮಂದಿರದ ಒಳಗಿನ ದೃಶ್ಯ. ಇದು ಸಾಯಿ ಮಂದಿರದ ಒಳಗಿನ ದೃಶ್ಯ. ಇದು ಈಗ ತಾವು ನೋಡ್ತಾ ಇರೋದು ಇದು ಸಾಯಿ ಇದು ಇದು ಸಾಯಿ ಮಂದಿರ ಅಂದರೆ ಗರ್ಭಗುಡಿ. ಇದು ಸಾಯಿದು. ಆ ನಂತರ ಪಕ್ಕದಲ್ಲಿ ನಿಮಗೆ ಸಾಯಿ ನಿಂತು ನೀರು ಹಾಕ್ತಾ ಇದ್ದಾರೆ. ಅದು ಶಿರಡಿಯಲ್ಲಿ ಆ ದೃಶ್ಯ ಇದೆ ಅಂತ ತಿಳ್ಕೊಂಡು ಭಕ್ತರು ಶ್ರೀ ಹರ್ಷಗೌಡ ಪಾಟೀಲ ಮತ್ತು ಪರ್ವೀನ್ ಸೋನಿ ಅಂತ ಇಬ್ಬರು ಭಕ್ತರು ಅದನ್ನು ಮಾಡಿ ನಿಲ್ಲಿಸಿದ್ದಾರೆ. ಅದನ್ನು ಆ ದೃಶ್ಯ ಇದೆ. ನಂತರ ಇಲ್ಲಿ ಗುಡಿಯ ಮುಂಭಾಗ ಇದೊಂದು ಮಂದಿರದ ಮುಂದುಗಡೆ ಇದೊಂದು ಹೋಮಕುಂಡ ಇದೆ. ಇದು ಪ್ರತಿ ವರ್ಷ ರಥಸಪ್ತಮಿ ಮತ್ತು ಗುರುಪೌರ್ಣಿಮೆಗೆ ಇಲ್ಲಿ ಹೋಮ ಹವನಗಳು ನಡೀತವೆ. ಇಲ್ಲದಿದ್ದರೆ ಯಾವುದೇ ಭಕ್ತರು ಬಂದು ಯಾವಾಗ ಬೇಕಾದರೂ ತಮ್ಮ ಇದರ ಪ್ರಕಾರ ತಾವು ಹೋಮ ಹವನಗಳನ್ನು ಮಾಡ್ಬೋದು. ಅದಕ್ಕಾಗಿ ಪರ್ಮನೆಂಟ್ ಒಂದು ಹವನ ಕುಂಡ ನಿರ್ಮಾಣ ಮಾಡಿ. ಮೇಲ್ಗಡೆ ಎಲ್ಲ ಮರಗಳಿವೆ. ಒಂದು ನೋಡಿ, ಎಲ್ಲ ಮರಗಳ ದೃಶ್ಯವಿದೆ, ನಿಸರ್ಗದ ದೃಶ್ಯ ಇದೆ ಇಲ್ಲಿ. ಇದು ಹವನ ಕುಂಡದ ಮೇಲೆ ನಿಸರ್ಗದ ದೃಶ್ಯವಿದೆ ಇಲ್ಲೆಲ್ಲ. ಕೆಳಗೆ ಹವನ ಕುಂಡ ಇದೆ ಇದು. ಓಕೆ, ಇದು ಗರ್ಭಗುಡಿಯಲ್ಲಿರುವ ಬಾಬಾ ಅವರ ಪ್ರತಿಷ್ಠಾನ. ಇದು ನೋಡಿ, ಕೆಳಗಡೆ ಬಾಬಾ ಅವರ ಪಾದುಕೆಗಳು, ಅಲ್ಲೆಲ್ಲ ಪೂಜೆ ಮಾಡಿ ನಂತರ ಪ್ರತಿ ಮುಂಜಾನೆ ಪೂಜೆಯಾಗಿ ಬಾಬಾರ ಇದು ಆಗುತ್ತೆ. ಇದು ಸಂಪೂರ್ಣ ಗರ್ಭಗುಡಿ ಇದು.
ಅದರ ಪಕ್ಕಕ್ಕೆ ನೋಡಿ ಇದು ಬಾಬಾ ಒಂದು ಬಿಂದಿಗೆ ಹಿಡಿದು ನೀರು ಹಾಕ್ತಾ ಇದ್ದಾರೆ. ಸತತವಾಗಿ ಇದು ನೀರು ಬೀಳುತ್ತೆ. ಇದನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಒಂದು ವಾರದಲ್ಲಿ ಅದೆಲ್ಲ ರೆಡಿ ಆಗುತ್ತೆ. ಮೊದಲು ಬೇರೆ ಕಡೆಗಿತ್ತು, ಈ ಸಲ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ. ಇದು ಪಂಚಮುಖಿ ಗಣಪತಿ ಅಂತ ನಮ್ಮ ಮಂದಿರದಲ್ಲಿರೋದು. ಇದು ಕೃಷ್ಣಾ ನದಿಯಲ್ಲಿ 10-12 ವರ್ಷಗಳ ಹಿಂದೆ ಇದು ಮಂದಿರ ನಿರ್ಮಾಣ ಮಾಡುವಾಗ ಇದು ಕೃಷ್ಣಾ ನದಿಯಲ್ಲಿ ದೊರಕಿದ್ದು. ಇಲ್ಲಿ ಪ್ರತಿಷ್ಠಾನ ಮಾಡಿದ್ದಾರೆ. ಇದು ಅದು ಗೋಡೆ ಕಟ್ಟುವಾಗ ಇದನ್ನು ಹೇಳಿದ್ದು ಒಬ್ಬರು ಮುಸ್ಲಿಂ ಪೈಕಿ ಇಲ್ಲಿ ಗೋಡೆ ಕಟ್ತಾಯಿದ್ರು. ಅವರು ನಮಗೆ ಒಂದು ಅಡ್ವೈಸ್ ಕೊಟ್ಟರು, ನೋಡಿ ಸರ್, ನನಗರೆ ನಾನು ಮುಸ್ಲಿಮ್, ಇಲ್ಲಿ ಗಣಪತಿ ಕಾಣ್ತಾ ಇದೆ, ಇದು ನೀವು ಯಾರಿಗಾರೇ ತೋರಿಸಿ ಪ್ರತಿಷ್ಠಾನ ಮಾಡೋದು ಒಳಿತು ಅಂಥೇಳಿ ಹೇಳಿದ್ರು. ಆ ಮನುಷ್ಯ ಎಷ್ಟು ಒಳ್ಳೆಯವಿದ್ದ ಅಂದರೆ ನಮಗೆ ಈ ಪಂಚಮುಖಿ ಗಣಪತಿ ಹುಡುಕಿ ಕೊಟ್ಟವನೇ ಅವನೇ. ಲಾಲ್ ಸಾಬ್ ಅಂತ ಅವನ ಹೆಸರು. ಅವನ ಪುಣ್ಯದಿಂದ ಇಲ್ಲಿ ನಾವು ಪ್ರತಿಷ್ಠಾನ ಮಾಡಿದ್ದೇವೆ. ಇದು ಇದು ಪಂಢರಪುರ ವಿಠೋಬಾ ರುಕ್ಮಿಣಿಯವರ ಜೋಡಿ ನಿಲ್ಲಿಸಿದ್ದು. ಒಬ್ಬರು ಭಕ್ತರು ಪುಣ್ಯಾಳದವರು ಗೌಡ್ರವರು ಅವ್ರು ಬೇಡ್ಕೊಂಡು ಇಲ್ಲಿ ಬಂದು ಪ್ರತಿಷ್ಠಾನ ಮಾಡಿದ್ದಾರೆ ಭಕ್ತರ ಸಲುವಾಗಿ. ಯಾಕಂದರೆ ಈ ರೂಟದಿಂದ ಪಂಢರಪುರಕ್ಕೆ ಏಕಾದಶಿಗೆ ಜನ ಹೋಗ್ತಿರ್ತಾರೆ. ಅವರ ಆಗ್ರಹದ ಮೇರೆಗೆ ಇಲ್ಲೊಂದು ಪ್ರತಿಷ್ಠಾನ ಮಾಡಿದ್ದಾರೆ. ಉಣಿಯಾಳದ್ದು ರಾಜು ಗೌಡ್ರು ಅಂತ ಹೇಳಿ ಇದನ್ನು ಪ್ರತಿಷ್ಠಾನ ಮಾಡಿದ್ದಾರೆ. ಇದು ಮಂದಿರದ ಮುಂದೆ, ಅಂದರೆ ಸಾಯಿಬಾಬಾ ಇದು ಮೇನ್ ಗರ್ಭಗುಡಿ ಮುಂದೆ ಒಬ್ಬರು ಭಕ್ತರು ಇದನ್ನು ಪ್ರತಿಷ್ಠಾನ ಮಾಡಿದ್ದಾರೆ. ಇಲ್ಲೆಲ್ಲ ರೈತ ಸಮುದಾಯ ಹೆಚ್ಚಿದೆ, ಅಡವಿಯೊಳಗಿದೆ ಅಂತ ತಿಳ್ಕೊಂಡು ಒಬ್ಬರು ರೈತರು ಇದನ್ನು ಪ್ರತಿಷ್ಠಾನ ಮಾಡಿದ್ದಾರೆ. ಅವರು ಬೆಳ್ಕೊಂಡಿದ್ರಂತ ಬಾಗೇವಾಡಿಯವರು. ಅದಕ್ಕೆ ಈ ಬಾಬಾನ ಫ್ರಂಟಿಗೆ ಇದು ಮಾಡಿದ್ದಾರೆ, ಇದನ್ನು ಪ್ರತಿಷ್ಠಾನ ಮಾಡಿದ್ದಾರೆ. ಎಲ್ಲ ಭಕ್ತರಿಂದ ಗುಡಿ ಬೆಳೀತಾ ಇದೆ. ಇದು ಮಂದಿರದಲ್ಲಿ ನೋಡಿ ರೇಣುಕಾದೇವಿ, ದತ್ತಾತ್ರೇಯ, ಜಗಜ್ಯೋತಿ ಬಸವಣ್ಣವರು, ಶಿರಡಿ ಸಾಯಿ ಒರಿಜಿನಲ್ ಫೋಟೋ, ಮಂತ್ರಾಲಯ ಗುರುರಾಯರು, ಮತ್ತು ಶಿರಡಿ ಸಾಯಿ ಒರಿಜಿನಲ್ ಫೋಟೋ, ನಂತರ ಶಿರಡಿ ಸಾಯಿ ಸಮಾಧಿ ಚಿತ್ರ, ಭಾವಚಿತ್ರ. ಅಲ್ಲಿಂದ ಮುಂದೆ ಅವು ಮೂರು ಏನಿವೆ ಅವು ಒರಿಜಿನಲ್ ಬಾಬಾ ಅವರು ಒರಿಜಿನಲ್ ಫೋಟೋ ಇವೆ. ಅವು ನೋಡಿ, ಇವೆಲ್ಲ ಒರಿಜಿನಲ್ ಮೂರು ಇವು ಗುಡಿಯಲ್ಲಿ ಹಾಕಲಾಗಿದೆ. ಇಲ್ಲೊಂದು ಶ್ರೀ ಸಿದ್ದೇಶ್ವರ ಅಪ್ಪವರು ಇಲ್ಲಿ ಮೊದಲು ಅವರಿದ್ದಾಗ ಬಂದಿದ್ದರು ಮಂದಿರದಲ್ಲಿ. ಆವಾಗ ಅವರಿದ್ದಾಗ ಇಲ್ಲಿ ಬಂದಿದ್ದರು. ಬಂದು ನಮಗೆ ಕೆಲವೊಂದು ಉಪದೇಶಗಳನ್ನ, ಅವರ ಉಪದೇಶಗಳಂತೆ ಈ ನಿಸರ್ಗ ನಿರ್ಮಾಣ ಮಾಡಲಾಗ್ತಾಯಿದೆ. ಅದಕ್ಕೇನಿದೆ ಅವರದ ಒಂದು ಫೋಟೋ ಹಾಕಲಾಗಿದೆ. ಅದಕ್ಕೆ ಅದರ ಮೇಲೆ ನಿಸರ್ಗವೇ ದೇವರು ಅಂಥೇಳಿ ಬರಲಾಗಿದೆ. ಅದನ್ನು ನೋಡಿ ಅಲ್ಲಿ ಹಾಕಲಾಗಿದೆ. ಇಲ್ಲಿ ನೋಡಿ ಮಂದಿರದ ಹಿಂಭಾಗದಲ್ಲಿ ಹಿಂದಿಯಲ್ಲಿ ಈ ಮಂದಿರ ಎಂದು ಓಪನಿಂಗ್ ಆಯಿತು, ಪ್ರತಿಷ್ಠಾನ ಎಂದಾಯಿತು ಅನ್ನೋ ಬಗ್ಗೆ ಬರೆದಿದ್ದೆವು. ಹಿಂದಿ ಮತ್ತು ಉರ್ದು ಅಂದರೆ ಕೆಲವೊಂದು ಕುರಾನ್ ವರ್ಡ್ಗಳನ್ನು ಹಾಕಲಾಗಿದೆ. ಇದು ಭಾಳ ಕಷ್ಟಪಟ್ಟು 10 ಪ್ರಿನ್ಸಿಪಲ್ ಉರ್ದು ಅಂಜುಮನ್ ಕಾಲೇಜ್ ಪ್ರಿನ್ಸಿಪಾಲ್ ಜೊತೆ ಡಿಸ್ಕಸ್ ಮಾಡಿ ಅದನ್ನು ಕೆತ್ತಲಾಗಿದೆ. ನನಗೆ ಉರ್ದು ಬರಲ್ಲ, ಅವರಿಂದಲೇ ಹೋಗಿ ಅವರಿಂದ ಇದನ್ನು ತಾವು ಓದ್ಬೋದು. ಇದನ್ನು ಉರ್ದು ಯಾರಾದರೂ ತಿಳಿದರೆ ಅದನ್ನು ನಾನು ಹಾಕಿದ್ದೇನೆ ಇಲ್ಲಿ. ಆ ನಂತರ ಕನ್ನಡದಲ್ಲಿದೆ. ಅದು ತದನಂತರ ಕನ್ನಡ ಆದಮೇಲೆ ನೋಡಿ ಇದು ಕನ್ನಡ, ನಂತರ ಅದರ ಅಚ್ಚುಕಡೆ ಇಂಗ್ಲೀಷ್ನಲ್ಲಿದೆ. ಈ ಥರ ಇದು ಮಾಡಿದ್ದಾರೆ. ಈ ಥರ ನಾನು ಬರೆದಿದ್ದೇನೆ. ಎಲ್ಲರೂ ಈಗ ಒಂದು ರೀತಿಯಿಂದ ನೋಡಿದ್ರೆ ಹಿಂದೂಗಳು ಮಂದಿರ ಕಟ್ತಾರೆ, ಗುಡಿ ಕಟ್ತಾರೆ, ಮುಸ್ಲಿಮರು ಮಸ್ಜಿದ್ ಕಟ್ತಾರೆ, ಕ್ರಿಶ್ಚಿಯನ್ರು ಗಿರಿಜಾಘರ ಕಟ್ತಾರೆ. ಅದಕ್ಕಾಗಿ ನಾನು ಬಾಲ್ಯದಿಂದ ಇರುವಾಗಲೆಲ್ಲ ಒಂದು ತಲೆಯೊಳಗಿತ್ತು, ಎಲ್ಲರೂ ನಾವು ಒಂದೇ ಮನುಕುಲ, ನಮ್ಗೆ ಯಾವ ಧರ್ಮ ಬೇಡ ಅನ್ನೋ ಒಂದು ರೀತಿಯಿಂದ. ಅದಕ್ಕೆ ಬಾಬಾ ನನಗೆ ಹೊಲ್ದಾನೂ ಗೊತ್ತಿಲ್ಲ. ಅದಕ್ಕೆ ಹಿಂದೂ ಮುಸ್ಲಿಂ ಕ್ರಿಸ್ತ ಎಲ್ಲರೂ ಸಮನ್ವಯವಾಗಿ ಮಂದಿರ ಕಟ್ಟಿಸಿದ್ದೀನಿ ನಾನು. ತಮಗೆ ಎಲ್ಲ ಆ ಮಂದಿರದ ಮೇಲೆ ನಾನು ಏನು ಮಾಡಿದ್ದೀನಿ ಅನ್ನೋ ತೋರಿಸ್ತೀನಿ ತಮಗೆ. ಇದು ನೋಡಿರಿ, ಮಂದಿರದ ಒಳಗಡೆ ಹೋಗೋದು.
ಇದು ಒಳಗಡೆ ಮಂದಿರದ ಪೂಜಾರಿ ಒಳಗಡೆ ಹೋಗುವ ಒಂದು ದ್ವಾರ ಬಿಟ್ಟಿದ್ದೆವು. ಅದರ ಮೇಲ್ಗಡೆ ತಾವು ಯಾರಾದರೂ ಉರ್ದು ಬರ್ತಿದ್ರೆ ಓದ್ಬೋದು. ಅದ್ರ ಮೇಲ್ಗಡೆ ಅಲ್ಲಾ ಮಾಲೀಕ್ ಹೈ ಅಂತ ಹೇಳಿ ಬರ್ತೀನಿ. ಅಂದರೆ ಬಾಬಾ ಜೀವಂತಿರುವಾಗ ಅವರು ಐಕ್ಯ ಆಗುತ್ತಾನ ಪ್ರತಿಯೊಂದು ಮಾತು ಮುಗಿದ ಮೇಲೆ ಅಲ್ಲಾ ಮಾಲೀಕ್ ಅಂತ ಹೇಳ್ತಿದ್ರು. ಅದನ್ನು ನಾನು ಹಾಕಿದ್ದೀನಿ ಇಲ್ಲಿ ಅಂತ. ನೋಡಿ, ಇಲ್ಲಿ ತಾವು ಗಮನಿಸ್ಬೋದು. ಇಲ್ಲಿ ಸಬ್ ಕಾ ಮಾಲೀಕ್ ಏಕ್ ಹೈ, ಇದು ಬಾಬಾ ಅವ್ರ ವಚನ ಇದು. ಸಬ್ ಕಾ ಮಾಲೀಕ್ ಏಕ್ ಹೈ. ಅದರ ನಂತರ ಎಡಗಡೆ ಶ್ರದ್ಧಾ ಅಂತಿದೆ. ಬಾಬಾ ಅವರು ಕೇವಲ 3 ವಚನಗಳಷ್ಟೇ, ಶ್ರದ್ಧಾ, ಸಬೂರಿ, ಅಲ್ಲಾ ಮಾಲೀಕ್ ಹೈ, ಇವು ಮೇನ್ ವಚನಗಳು ಬಾಬಾನು. ಈಗ ಮೇಲ್ಗಡೆ ನೋಡ್ಬೋದು ನೀವು. ಇದು ನೋಡಿ, ಇದು ಯಾವ ಚಿಹ್ನೆ ಅನ್ನೋ ತಮಗೆ ಗೊತ್ತಾಗುತ್ತೆ. ಇದು ನೋಡಿ ಯಾವ ಚಿಹ್ನೆ. ಎಲ್ಲನೂ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರದು ನಾನು ಮಾಡಿದ್ದೀನಿ. ಇದು ಶಿಖರ ಲಾಂಛನ. ಇದು ಆ ಕಡೆ ಇದ್ದಿದ್ದು. ಅಲ್ಲಿಂದ ಮೇಲ್ಗಡೆ ಇದು ಓಂ ಅಂತಿದೆ. ಇದು ಮೇಲ್ಗಡೆ ಓಂ ಅಂತಿದೆ. ಅದರ ಹಿಂದುಗಡೆ ಏನಿದೆ ಜೈನ್ ಮತ್ತು ಕ್ರಿಶ್ಚಿಯನ್ನರದು ಇದು ಇದೆ. ಎಲ್ಲ ಧರ್ಮದನ್ನು ಇಲ್ಲಿ ಸಮನ್ವಯ ಮಾಡಿದ್ದೀನಿ ನಾನು. ಯಾವ ಧರ್ಮದವರು ಬಂದರೆ ನಮ್ಮ ಧರ್ಮ ಅನ್ನೋದು ಮಾನವ ಕುಲ ಧರ್ಮ, ನಮ್ಮದು ಮಾನವ ಧರ್ಮ. ಆ ಧರ್ಮ ಈ ಧರ್ಮ ಎರಡನೇ ಮನೆಯೊಳಗದು. ಇಲ್ಲಿ ಗುಡಿಗೆ ಬಂದರೆ ನಮ್ಮದು ಮಾನವ ಧರ್ಮ ಅಂತ ತಿಳ್ಕೊಬೇಕು ಜನ ಅಂತ ತಿಳ್ಕೊಂಡು ಇಲ್ಲಿ ಭಾಳ ಜನ ಬರ್ತಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಬಂದು ನಡ್ಕೋತಾರೆ. ಭಾಳ ಪದ್ಧತಿ ನಡ್ಕೋತಾರೆ. ಇದನ್ನು ತಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬಾಬಾಂದಿದು ಗುಡಿ. ಇದು ಮಂದಿರದ ಹಿಂಭಾಗ. ಇದು ಮಂದಿರದ ಹಿಂಭಾಗದಲ್ಲಿ ಇದೊಂದು ಅನ್ನಛತ್ರ ಮಾಡಿದ್ದು, ಮುಂಚೆ ಮಾಡಿದ್ದು. ಇದು ಕೋಟೆಯ ಹಿಂಬದಿ ಭಾಗ. ಇದು ಬಾಗಿಲು ಒಳಗಡೆ ಬರಲಿಕ್ಕೆ ಇಲ್ಲಿ ಅನ್ನಛತ್ರ ಮಾಡಿದ್ವಿ, ಸಾಯಿ ಅನ್ನಛತ್ರ ಅಂತ. ಅದರ ಆ ಕಡೆ ಹಿಂದುಗಡೆ ಅಡುಗೆ ಮಾಡೋದು, ಇಲ್ಲಿ ಪ್ರಸಾದ ಮಾಡೋ ಒಂದು ಕೊಠಡಿ ಮಾಡಿದ್ದೇವೆ ಅದನ್ನು. ಇದು ಮಂದಿರದ ಹಿಂದುಗಡೆ. ಇದು ನೋಡಿ ಈ ದೃಶ್ಯ. ಇದೆಲ್ಲ ಮಂದಿರದ ಹಿಂದುಗಡೆ ಇರೋದು. ಇವ್ರು ನೋಡಿ, ರಮೇಶ್ ಅಥನೂರಲ್ಲ, ಅಥಣಿ. ಇವರು ರಮೇಶ್ ಅಥಣಿ ಅಂತ ಈ ಮಂದಿರದ ಪೂಜೆ ಮಾಡ್ತಾರೆ ಇವರು. ನಮ್ಮಲ್ಲೇ ಇರ್ತಾರೆ. ಇಬ್ಬರು ಗಂಡ ಹೆಂಡತಿ ಇಲ್ಲೇ ಇರ್ತಾರೆ. ಇಬ್ಬರು ದಂಪತಿಗಳು. ನಮ್ಮ ಮಂದಿರದ ಸಂರಕ್ಷಣೆ ಇವರೇ ಮಾಡ್ತಾರೆ. ನೋಡಿ, ಅವ್ರ ಮಗ ಅವನ ಹೆಸರೇನು ದರಪ್ಪ ಅಂಥೇಳಿ, ಅಥಣಿ ಅಂತ. ಇವರಿಬ್ಬರು ದಂಪತಿಗಳು. ಇವರಿಬ್ಬರು ನಮ್ಮ ಮಂದಿರವನ್ನು ಸಂರಕ್ಷಣೆ ಮಾಡ್ತಾರೆ ಮತ್ತು ನೋಡ್ತಾರೆ. ನೀವು ಯಾರಾದರೂ ಇಲ್ಲಿ ಬಂದರೆ ರಮೇಶ್ ಅಥಣಿ ಅಂತ ಅವರಿಬ್ಬರು, ಗೌರಮ್ಮ ಅಥಣಿ, ಇಬ್ಬರು ಪತಿ ಪತ್ನಿ. ಇಲ್ಲಿ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೇವಾ ಮಾಡಲಿಕ್ಕೆ. ಓಕೆ. ಇನ್ನೇ ನಾವು ಒಳಗಡೆ ಅಂದರೆ ಸಾಯಿ ಮಂದಿರದ ತೋಟದಲ್ಲಿ ಹೋಗಿ ನಾವು ವೀಕ್ಷಣೆ ಮಾಡೋಣ ಏನೇನಿದೆ ಅಂತ. ನಾನು ರೈತರಿಗೆಲ್ಲ ತೋರಿಸ್ತೀನಿ ನಾನು ಯಾವ ಥರ ಇದನ್ನು ಮಾಡ್ತೀನಿ, ಯಾವ ಥರ ನಾನು ಸಾವಯವ ಮಾಡ್ತೀನಿ ಅಂಥೇಳಿ. ಇದು ನಮ್ಮ ಮಂದಿರದ ತೋಟದ, ಅಂದರೆ ಮಂದಿರದ ಬಲಕ್ಕೆ ತೋಟದ ಒಳಗೆ ಬರುವ ದಾರಿ. ಇದು ಅಲ್ಲಿ ಜೀಪ್ ನಿಂತಿದೆ ನಮ್ಮದು ನೋಡಿ, ಆ ದಾರಿ. ಅಲ್ಲಿಂದ ಇಲ್ಲೆಲ್ಲ ಬರ್ತಾ ಚಿಕ್ಕ ಗಿಡ ಇವೆ. ಇಲ್ಲಿ ದನಗಳು ಕುಡಿಯುವ ನೀರಿನ ಒಂದು ಟ್ಯಾಂಕ್ ಇದೆ ಇಲ್ಲಿ. ಇದಾದ ನಂತರ ಹಿಂದುಗಡೆ ನಮ್ಮ ತೋಟ ಇದೆ ನೋಡಿ. ಇವು ಲಿಂಬೆ ಗಿಡಗಳಿವು. ಲಿಂಬೆ ಗಿಡ. ಅಲ್ಲೇನು ಟ್ಯಾಂಕ್ ಕಾಣಿಸ್ತಿದೆ ಅಲ್ಲಿ, ಆ ಟ್ಯಾಂಕ್ ಕಾಣಿಸ್ತದೆ ತಮಗೆ. ಇದು ನೋಡಿ, ಇದು ಟ್ಯಾಂಕ್ ಕಾಣಿಸ್ತದೆ. ಅಲ್ಲೊಂದು ಟ್ಯಾಂಕ್ ಕಾಣಿಸ್ತದೆ ನೋಡಿ. ಇದು ಟ್ಯಾಂಕ್, ಇದು ನೀರಿನ ಟ್ಯಾಂಕ್. ಇದು ನೋಡಿ, ಇದು ನೀರಿನ ಟ್ಯಾಂಕ್. ಇದು ಅಲ್ಲಿ ಕಾಣಿಸ್ತಾ ಇರೋದು ಆ ನೀರಿನ ಟ್ಯಾಂಕ್. ಆ ಕಡೆ ಮಾವಿನ ಗಿಡಗಳಿವೆ. ಬನ್ನಿ ಅಲ್ಲಿಗೆ ಹೋಗೋಣ, ತೋರಿಸ್ತೀನಿ ನಾನು.